हाय एवरीवन, वंस अगेन वेलकम टू शाह ब्लू हार्ट द यूट्यूब चैनल इन दावणगेरे। दोस्तों, आज के जो एपिसोड में हम आपको लेके जाएंगे, रॉयल एनफील्ड ने फिर से एक नया प्रोडक्ट को लॉन्च किया है, वो है थंडरबर्ड एक्स। चलिए दोस्तों, इस वीडियो को देखते हैं कि थंडरबर्ड एक्स में किस तरह का मॉडिफाई किया है और किस तरह का नए कलर्स आपको लॉन्च किया है। इस वीडियो को देखते हैं। चलिए दोस्तों, हमारा होस्ट मिस्टर मंजू आपको लेके जाएंगे इस वीडियो को। अगर अच्छा लगा तो लाइक करना, शेयर करना और अगला वीडियो चाहते हैं तो सब्सक्राइब जरूर करना। थैंक यू वेरी मच। ಹಾಯ್ ಗೈಸ್, ವೆಲ್ಕಮ್ ಟು ಶಾಹ್ ಬ್ಲೂ ಹಾರ್ಟ್ ಯೂಟ್ಯೂಬ್ ಚಾನಲ್ ಇನ್ ದಾವಣಗೆರೆ. ಬನ್ನಿ ವೀಕ್ಷಕರ, ಇವತ್ತಿನ ಕಾರ್ಯಕ್ರಮ ರಾಯಲ್ ಎನ್ಫೀಲ್ಡಿನ ಥಂಡರ್ಬರ್ಡ್ ಎಕ್ಸ್ ಹೊಸ ಮಾಡೆಲ್ ಲಾಂಚ್ ಆಗ್ತಾ ಇದೆ. ಇದು ದಾವಣಗೆರೆಯ ರಾಯಲ್ ಆಟೋಮೊಬೈಲ್ಸ್ ಅಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಬಗ್ಗೆ ಮಾತಾಡೋಣ. ಬನ್ನಿ ವೀಕ್ಷಕರೇ. ಗ್ರಾಹಕರಿಗೂ ಸುಸ್ವಾಗತಗಳು. ಇಲ್ಲಿ ಆ್ಯಕ್ಚುಲಿ ನಾವು ಸೇರ್ಕೊಂಡಿರೋ ಹಾಗಾದ್ರೆ ಫಸ್ಟ್ ಪಾಯಿಂಟ್ ನಾನು ಹೇಳಬೇಕಂದ್ರೆ ನಮ್ಮ ಮ್ಯಾಮ್ ಬಂದು ಇನಾಗ್ರೇಷನ್ ಮಾಡಿದ್ರು. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಥ್ಯಾಂಕ್ಸ್. ಯಾಕಂತ ಹೇಳಿದ್ರೆ ಅವ್ರು ತಮ್ಮ ವರ್ಕನ್ನ ಬಿಟ್ಟು ನಾನು ಹೇಳಿದ್ದೆ ಆಗಲ್ಲ ಅಂತ ಹೇಳಿಲ್ಲ. ಆಯ್ತು, ನಾನು ಬರ್ತೀನಿ, ನಾನು ಇನಾಗ್ರೇಷನ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ನಮ್ಮ ಶೋರೂಮಿಗೆ ಬಂದು ಇನಾಗ್ರೇಷನ್ ಮಾಡಿದ್ರು. ಇಲ್ಲಿ ಆಕ್ಚುಲಿ ಈಗ ನಾವೆಲ್ಲ ಥಂಡರ್ಬರ್ಡ್ ಓಲ್ಡಷ್ಟು 2000 ಅಂತ ಓಡಿಸಿದ್ವಿ. ಆದರೆ ಈಗ ನ್ಯೂ ಒಂದು ಲಾಂಚ್, ಥಂಡರ್ಬರ್ಡ್ ಒಂದು ನ್ಯೂ ಒಂದು ಲಾಂಚ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಸ್ವಲ್ಪ ವಿಷಯಗಳನ್ನು ತಿಳಿಸ್ಬೇಕಾಗಿ ಹೇಳ್ತೇನೆ. ನಾನು ಆಕ್ಚುಲಿ ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ರಾಯಲ್ ಆಟೋಮೊಬೈಲ್ ಶೋರೂಮಿನ ಮಾಲೀಕರಾದ ನಯಾಜ್ ಶರೂಫ್ ಅವರು. ಅವ್ರ ಜೊತೆ ಎರಡು ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೊಸ ಗಾಡಿ ಲಾಂಚ್ ಮಾಡಿದ್ದಾರೆ, ತಮ್ಮ ಅಭಿಪ್ರಾಯ ಹೇಳಿ ಸರ್ ಗ್ರಾಹಕರಿಗೆ. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ಸರ್, 2000ನಲ್ಲಿ ಥಂಡರ್ಬರ್ಡ್ ಇದೇ ಹೆಸರಿನಲ್ಲಿ ಒಂದು ಗಾಡಿ ಲಾಂಚ್ ಮಾಡಿದರು. ಅದು ಕ್ರೂಸರ್ ಮಾಡಲ ಅಂತ ಹೇಳಿ, ಹೈವೇ ಕ್ರೂಸರ್ ಅಂತ ಹೇಳಿ ಮಾಡಿದರು. ಬಟ್ ಅದರಲ್ಲಿ ಏನು ಮಾಡಿಫಿಕೇಷನ್ ಏನೂ ಇರಲಿಲ್ಲ. ಆದರೆ ಕಸ್ಟಮರ್ಸು ಗಾಡಿಗಳನ್ನು ತೊಗೊಂಡು ಮಾಡಿಫಿಕೇಷನ್ ಮಾಡಿದರು. ಮಾಡಿಫಿಕೇಷನ್ ಮಾಡಿದಾಗ ಅವರಿಗೆ ಎಕ್ಸೆಸ್ ದುಡ್ಡು ಹೋಗ್ತಾ ಇದೆ, ಅವ್ರ ಜೇಬಿಂದ ಅದು ಹಣ ಹೋಗ್ತಾ ಇದೆ. ಅದನ್ನು ನಮ್ಮ ಕಂಪ್ನಿ ಏನು ಮಾಡ್ತು ಅಂತ ಹೇಳಿದರೆ, ಅವರಿಗೆ ತೊಂದರೆ ಆಗ್ತಾ ಇದೆ. ಒಂದು ಗಾಡಿ ತೊಗೊಳ್ತಾ ಇದ್ದಾರೆ, ಇನ್ನೊಂದು ಗಾಡಿ ತೊಗೊಂಡು ಅಡಿಷ್ನಲ್ ಆಗಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನು ಉದ್ದೇಶಪೂರ್ವಕವಾಗಿ ಅವರೇ ಆಗಿ ಒಂದು ಸ್ವತಃ ಒಂದು ಗಾಡಿನ ಲಾಂಚ್ ಮಾಡಿದ್ರು ಇವತ್ತು. ಅದು ಥಂಡರ್ಬರ್ಡ್ ಎಕ್ಸ್ ಅಂತ ಹೇಳಿ. ಅದ್ರಲ್ಲಿ ಭಾಳಷ್ಟು ಮಾಡಿಫಿಕೇಷನ್ ಮಾಡಿದರು. ಕಸ್ಟಮರಿಗೆ ಯಾವ ಥರ ಬೇಕು ಅದನ್ನು ಅವರ ಅಪೇಕ್ಷೆ ಮೇರೆಗೆ ಅಂತೆ ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ ಗಾಡಿನ ಮಾಡಿಫೈ ಮಾಡಿದರು. ಮುಂಚೆ ಹೇಳಬೇಕು ಅಂತ ಹೇಳಿದ್ರೆ ರಾಯಲ್ ಎನ್ಫೀಲ್ಡಲ್ಲಿ ಮ್ಯಾಗ್ವೀಲ್ಸ್ ಇರಲಿಲ್ಲ. ಈಗ ಮ್ಯಾಗ್ವೀಲ್ಸ್ ಹಾಕಿದ್ದಾರೆ. ಕಸ್ಟಮರ್ ಕೇಳ್ತಿದ್ರು, ಸರ್ ನಿಮ್ಮ ಗಾಡಿಯಲ್ಲಿ ಏನು ವಿತೌಟ್ ಟ್ಯೂಬ್ಲೆಸ್ ಬರಲ್ಲೇನು ಅಂತ ಹೇಳಿ, ಮ್ಯಾಗ್ವೀಲ್ ಬರಲ್ಲೇನು ಅಂತ ಕೇಳ್ತಿದ್ರು. ಆದರೆ ಅವೆಲ್ಲ ಇವತ್ತು ಅಡಾಪ್ಟ್ ಮಾಡಿದ್ದಾರೆ. ವಿತೌಟ್ ಫೋಕ್ಸ್ ಮ್ಯಾಗ್ವೀಲ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಟ್ಯೂಬ್ಲೆಸ್ ಇದು ಗಾಡಿ ಮಾಡಿದ್ದಾರೆ. ಸರ್, ಇವತ್ತು ಲಾಂಚ್ ಆಗಿದೆಯಲ್ಲ, ಇವತ್ತು ಎಷ್ಟು ಗಾಡಿ ಬುಕಿಂಗ್ ಆಗಿದೆ ಸರ್ ಇವತ್ತು? ಸರ್ ಆ್ಯಕ್ಚುಲಿ ಇವತ್ತು ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟು ದುರ್ಗನ ಹಬ್ಬದ್ದು ಇದ್ದಿದೆ, ಫೆಸ್ಟಿವಲ್ ಇದೆ. ಎಲ್ಲರಿಗೂ ಫೆಸ್ಟಿವಲಿಂದು ನಾನು ಶುಭಾಶಯ ಹೇಳ್ತೇನೆ. ಕಸ್ಟಮರ್ಸ್ ಭಾಳಷ್ಟು ಬರೋರಿದ್ರು, ಬಟ್ ಹಬ್ಬದ ಪ್ರಯುಕ್ತ ಬಂದಿಲ್ಲ, ಆದ್ರೂ ಬಂದಿದ್ದಾರೆ.
ಬಂದಿರೋ ಕಸ್ಟಮರ್ಸಲ್ಲಿ 4 ಜನ ಬುಕ್ಕಿಂಗ್ ಮಾಡಿದ್ದಾರೆ. 4 ಜನ ಬುಕ್ಕಿಂಗಿಗೆ ರೆಡಿಯಾಗಿದ್ದಾರೆ. ಅದರಲ್ಲಿ ಒಬ್ಬರು ಅಂತೂ ಇವತ್ತು ಇಲ್ಲ, ನಾನು ಇವತ್ತು ಬುಕ್ಕಿಂಗ್ ನಾನು ತೊಗೊಳ್ಳಿ ಅಂತ ಹೇಳಿ ಇವತ್ತು ಅವರು ಫಸ್ಟ್ ಬುಕ್ಕಿಂಗ್ ಮಾಡಿ ಹೋದರು. ಇನ್ನೂ 3 ಜನ ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಸರ್. ಸರ್ ಇದ್ರದ್ದು ಪ್ರೈಸ್ ಎಲ್ಲ ಯಾವ ರೀತಿ ಇದೆ ಸರ್? ಅದು ಗ್ರಾಹಕರಿಗೆ ಕೈಗೆಟುಕೋ ಬೆಲೆಯಲ್ಲಿದೆಯಾ ಸರ್? ಅದನ್ನೇ ನಾನು ಗ್ರಾಹಕರಿಗೆ ಕೇಳಿದೆ, ಸರ್ ಎಷ್ಟಿರ್ಬೋದು ಅಂತ ಹೇಳಿದೆ. ಫಸ್ಟು ಗಾಡಿ ಟ್ರಕ್ಕಿಂದ ಎಳಿಬೇಕಾದ್ರೆ ಗಾಡಿ ಒಂದು ಕಸ್ಟಮರ್ ನೋಡಿದ್ರು, ಸರ್ 2 ಲಕ್ಷದ ಮೇಲೆ ಇರ್ಬೋದು ಗಾಡಿ ಅಂತ ಹೇಳಿದೆ. ಅವರು ಥಿಂಗ್ಸ್ ಭಾಳ ಚೆನ್ನಾಗಿತ್ತು, 2 ಲಕ್ಷ ಇರ್ಬೋದು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅಷ್ಟಕ್ಕೊಂದು ಮಾಡಿಫಿಕೇಷನ್ ಮಾಡಿದ್ದಾರೆ. ಇವತ್ತು ನೀವು ಒಂದು ಮ್ಯಾಗ್ವಿಲ್ ತೊಗೊಳಕ್ಕೆ ಹೋದರೆ 7,500 ರೂಪಾಯಿ ಇದೆ. ಅಂಥದ್ದೆಲ್ಲ ಅಡ್ಯಾಪ್ಟ್ ಮಾಡೋದ್ರಿಂದ ಅವರು ಅದನ್ನು ಯೋಚನೆ ಮಾಡಿ ಇಷ್ಟು ಆಗಿರ್ಬೋದು ಅಂತ ಹೇಳಿದ್ರು. ಇಲ್ಲ, ಆದರೆ ಗ್ರಾಹಕರು ತೊಗೊಂಡು ಗಾಡಿ ಅವರು ಸಂತೋಷ ಪಡಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ನಮ್ಮ ಕಂಪ್ನಿಯವರು 1,89,000 ಚಿಲ್ಲರೆ ಇಟ್ಟಿದ್ದಾರೆ. ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತು ಹೊಸ ಗಾಡಿ ಬಗ್ಗೆ ತಮ್ಮ ಮಾಲೀಕರು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ದಾವಣಗೆರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದ ತಂಜುಮನ್ ಬಾನು ಮೇಡಮ್ ಅವರು. ತಮ್ಮ ಗಾಡಿ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಕೇಳೋಣ. ನಮಸ್ತೆ. ನಮಸ್ತೆ. ನಾನು ಇವತ್ತು ಈ ದಿನ ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ ಅದನ್ನು ಇನಾಗ್ರೇಷನ್ ಮಾಡಲಿಕ್ಕೆ ನನಗೆ ಕರೆದಿದ್ರು. ತುಂಬ ಸಂತೋಷದ ವಿಷಯ. ನಾನು ಬಂದಿದ್ದೀನಿ, ಬಟ್ ವೆಹಿಕಲ್ಸ್ ಬಗ್ಗೆ ನನಗೆ ಅಷ್ಟೊಂದು ಯಾವುದೇ ಒಂದು ಐಡಿಯಾ ಇಲ್ಲ. ಯಾವ ರೀತಿ ರೈಡ್ ಮಾಡ್ತಾರೆ ವೆಹಿಕಲ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಇಷ್ಟು ನಮ್ಮ ಡಿಪಾರ್ಟ್ಮೆಂಟಿಂದ ನಾನು ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಒಂದು ವೆಹಿಕಲನ್ನು ನಡೆಸಬೇಕಾದ್ರೆ ಯಾವ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅದನ್ನು ದಯವಿಟ್ಟು ಫಾಲೋ ಮಾಡಿ, ಹೆಲ್ಮೆಟನ್ನು ಧರಿಸಿ, ಸೀಟ್ ಬೆಲ್ಟನ್ನು ಹಾಕಿ ನೀವು ವೆಹಿಕಲನ್ನು ನಡೆಸಿ. ಯಾವುದೇ DL ಇದ್ದರೆ DL ಮತ್ತು ಇನ್ಶೂರೆನ್ಸು ಪ್ರತಿಯೊಂದನ್ನು ನೀವು ನಮ್ಮ ಏನು ಲೀಗಲ್ ಆಗಿ ಯಾವ ಫಾರ್ಮಾಲಿಟೀಸ್ ಇದೆ ವೆಹಿಕಲ್ಸ್ ನಡೆಸಲಿಕ್ಕೋಸ್ಕರ ಅದನ್ನೆಲ್ಲ ನೀವು ಮಾಡಿಕೊಂಡು ಈ ವೆಹಿಕಲನ್ನು ಖರೀದಿ ಮಾಡಿ ನೀವು ನಡೆಸಬೇಕು ಅಂತ ನಿಮಗೆಲ್ಲರೂ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು ಮೇಡಮ್. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ರಾಯಲ್ ಆಟೋಮೊಬೈಲ್ ಶೋರೂಮಿನ MD ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ, ಮೈ ನೇಮ್ ಇಸ್ ಸಾರಾ ಬನ್ನು, ರಾಯಲ್ ಆಟೋಮೊಬೈಲ್ಸ್ MD. ನಾವು 22 ಇಯರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಓಪನ್ ಮಾಡಿ ಆ ಟೈಮಲ್ಲಿ ಗಾಡಿ ಡಿಮ್ಯಾಂಡ್ ಇರಲಿಲ್ಲ. ತಿಂಗಳಿಗೆ ಒಂದು ಗಾಡಿಯನ್ನು ಕೊಡ್ತಾ ಇರಲಿಲ್ಲ. ತುಂಬ ಲಾಸಲ್ಲಿ ನಡೆಸ್ತಾ 15 ಇಯರ್ಸ್ ತುಂಬ ಲಾಸಲ್ಲಿ ನಡೆಸಿದ್ದೀವಿ. ಇವತ್ತು ನಾಳೆ ಇಂಪ್ರೂವ್ ಆಗೇ ಆಗುತ್ತೆ ಅಂತೇಳಿ ನಾವು ತುಂಬ ಪೇಷನ್ಸಿಂದ ರಾಯಲ್ ಎನ್ಫೀಲ್ಡನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ. ದೇವ್ರ ದಯೆಯಿಂದ ಈಗ 5-6 ವರ್ಷದಿಂದ ರಾಯಲ್ ಎನ್ಫೀಲ್ಡ್ ಒಳ್ಳೆ ಪ್ಲೇಸಿಗೆ ಮಟ್ಟಿದೆ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ರಾಯಲ್ ಎನ್ಫೀಲ್ಡ್ಸ್ ಓನರ್ಸ್ ತುಂಬ ಸಪೋರ್ಟ್ ಮಾಡಿದರು. ನಾವು ತುಂಬ ಪೇಷನ್ಸಿಂದ ರಾಯಲ್ ಎನ್ಫೀಲ್ಡ್ ಶೋರೂಮನ್ನು ಇಲ್ಲಿವರೆಗೆ ತಗೊಂಡು ಬಂದಿದ್ದೀವಿ. ಇನ್ನು ಮುಂದೆನೂ ನಮ್ಮ ಮಕ್ಕಳು ಇಲ್ಲಿ ಮುಂದೆ ರಾಯಲ್ ಎನ್ಫೀಲ್ಡನ್ನು ಇಂಪ್ರೂವ್ ಮಾಡಬೇಕು, ಶೋರೂಮ್ ನಡೆಸಬೇಕು ಅಂತೇಳಿ ನಾನು ನನ್ನ ಮಕ್ಕಳನ್ನು ಕೇಳ್ಕೊಳ್ತೀನಿ. ಮತ್ತು ಎಲ್ಲ ರಾಯಲ್ ಎನ್ಫೀಲ್ಡ್ಸ್ ಓನರನ್ನು ಎಲ್ಲರೂ ಇಲ್ಲಿ ಬಂದು ಈ ಸೆಲೆಬ್ರೇಷನಲ್ಲಿ ಇವತ್ತು ಥಂಡರ್ಬರ್ಡ್ ಬೈಕ್ ಲಾಂಚ್ ಮಾಡಿದ್ವಿ ರಾಯಲ್ ಆಟೋಮೊಬೈಲ್ಸ್ ದಾವಣಗೆರೆಯಿಂದ.
ಇವತ್ತೆಲ್ಲ ಕಸ್ಟಮರು ಬಂದು ಇಲ್ಲಿ ಎಲ್ಲ ಈ ಸೆಲೆಬ್ರೇಷನಲ್ಲಿ ಅಟೆಂಡ್ ಮಾಡಿದ್ರು. ಇವರೆಲ್ಲ ಕಸ್ಟಮರನ್ನು ನಾನು ತುಂಬ ಥ್ಯಾಂಕ್ಸ್ ಹೇಳುತ್ತೇನೆ. ಥ್ಯಾಂಕ್ ಯು ಆಲ್ ಆಫ್. ಕೇಳಿದ್ರಲ್ಲ ವೀಕ್ಷಕರೇ, ರಾಯಲ್ ಆಟೋಮೊಬೈಲ್ ಶೋರೂಮ್ನ ಎಮ್ ಡಿ ಅವ್ರು ಮಾತಾಡಿದ್ರು ನಮ್ಮ ಜೊತೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ, ರೈಡರ್ ಚಾಂಪಿಯನ್. ಅವರು ತಮ್ಮ ಅಭಿಪ್ರಾಯನ ಯಾವ ರೀತಿ ಹಂಚ್ಕೊಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ರಾಯಲ್ ಎನ್ಫೀಲ್ಡ್ ಹೊಸ ಗಾಡಿ ಲಾಂಚ್ ಆಗಿದೆ, ಥಂಡರ್ಬರ್ಡ್ ಎಕ್ಸ್ ಅಂತ ಹೇಳ್ಬಿಟ್ಟು. ತಮ್ಮ ಅಭಿಪ್ರಾಯ ಹೇಳ್ತೀರಾ? ಸರ್ ಆ್ಯಕ್ಚುಲಿ ಥಂಡರ್ಬರ್ಡ್ ಎಕ್ಸ್ ಬಿಟ್ಟಿರೋದೇ ಯೂತ್ಸಿಗಂತ, ಅದಕ್ಕೆ ಯೂತ್ಸಿಂದನೇ ಇನಾಗ್ರೇಷನ್ ಮಾಡಿಸಿದ್ದು. ಮತ್ತು ಯೂತ್ಸಿಂದ ಏನಿದ್ರು ಆಲ್ಮೋಸ್ಟ್ ಯೂತ್ಸಿಗಂತ ಕಮ್ಔಟ್ ಆಫ್ ಈ ಬ್ಯಾನರಲ್ಲಿ ನೋಡ್ಬೋದು, ಪುಟ್ ಅ ಲಿಟಲ್ ಬಿಟ್ ಆಫ್ ಯುವರ್ ಸೆಲ್ಫ್ ಔಟ್ಸೈಡ್ ಹಿಯರ್ ಅಂತ ಹೇಳಿ. ಅದಕ್ಕೆ ವೆಹಿಕಲ್ಲು ಆಲ್ಮೋಸ್ಟ್ ಯೂತ್ಸಿಗಂತ ಬಿಟ್ಟಿರೋದು. ಮತ್ತು ರಾಯಲ್ ಎನ್ಫೀಲ್ಡಲ್ಲಿ ಫಸ್ಟ್ ಟೈಮ್ ಅಲಾಯ್ ವೀಲ್ಸು ಮತ್ತು ಸ್ಪೆಷಲ್ ಕಲರು ಲೈಕ್ ಕಸ್ಟಮ್ ವೆಹಿಕಲ್ ಥರ ಫಸ್ಟ್ ವೆಹಿಕಲ್ ಲಾಂಚ್ ಆಗಿರೋದು. ಅದಕ್ಕೆ ಥಂಡರ್ಬರ್ಡ್ ಎಕ್ಸ್ ಅಂತ ಹೇಳಿ ಹೆಸರು ಮಾಡಿದ್ದಾರೆ. ಮತ್ತು ರೈಡಿಂಗಿಗೆಲ್ಲ ಆಲ್ಮೋಸ್ಟ್ ಥಂಡರ್ಬರ್ಡ್ ಕಂಫರ್ಟೇಬಲ್ ವೆಹಿಕಲ್ಲು, ಲಾಂಗ್ ಡ್ರೈವಿಗಾಗಲಿ ಹೈವೇ ಕ್ರೂಸ್ ಥರ ಆಗಲಿ ಆಲ್ಮೋಸ್ಟ್ ಫುಲ್ ಕಂಫರ್ಟೇಬಲ್ ವೆಹಿಕಲ್ಲು. ನೀವು ಇಫ್ ಯು ಗೋ ಥ್ರೂ ರೈಡರ್ ಮೇನಿಯಾ, ರಿಯೂನಿಯನ್ಸ್, ಇದೆಲ್ಲ ಇಂಟರ್ನ್ಯಾಷನಲ್ ಇವೆಂಟ್ಸ್, ಐ ಮೀನ್ ಆರ್ಗನೈಸ್ ಬೈ ರಾಯಲ್ ಎನ್ಫೀಲ್ಡ್ ಆರ್ಗನೈಸ್ ಮಾಡೋದು ಇದು. ಇಲ್ಲೆಲ್ಲ ನೀವು ಹೋಗಿ ನೋಡಿದೆ, ಇಲ್ಲೇ ಫುಲ್ ಆಲ್ಮೋಸ್ಟ್ ರಾಯಲ್ ಎನ್ಫೀಲ್ಡ್ ಫ್ಯಾಮಿಲಿ ಇರುತ್ತೆ. ರಾಯಲ್ ಎನ್ಫೀಲ್ಡ್ ರೈಡರ್ಸು, ರಾಯಲ್ ಎನ್ಫೀಲ್ಡ್ ಬ್ರದರ್ಹುಡ್ ಎಲ್ಲ ಇಲ್ಲೆಲ್ಲ ನೋಡೋಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನಮ್ಮ ರೈಡರ್ ಮಿನಿ ಅಂತೇಳಿ ಇವೆಂಟ್ ನಡೆಯೋದು ಗೋವಾದಲ್ಲಿ, ಇಂಟರ್ನ್ಯಾಷನಲ್ ಇವೆಂಟ್. ಮತ್ತು ರಿಯೂನಿಯನ್ ಸೌತ್ ಆಲ್ ಓವರ್ ಇಂಡಿಯಾ 4 ಕಡೆ ನಡೆಯುತ್ತೆ, ನಾರ್ತ್ ಸೈಡ್, ಈಸ್ಟ್, ವೆಸ್ಟ್. ರಿಯೂನಿಯನ್ ಅಂತೇಳಿ 4 ಕಡೆನೂ ನಡೆಯುತ್ತೆ. ಇದೆಲ್ಲ ಇವೆಂಟ್ಸು ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಓಕೆ ಸರ್, ನೋಡಿರಲ್ಲ ವೀಕ್ಷಕರೇ, ಈಗ ನಮ್ಮ ಜಾಲಿ ರೈಡರ್ ಹೇಳಿದರು ಯೂತ್ಸ್ಗೋಸ್ಕರನೇ ಈ ಗಾಡಿನ ಹೊಸ ಮಾಡೆಲ್ ಲಾಂಚ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಒಬ್ಬರು ಲೇಡಿ ರೈಡರು. ಅವ್ರು ತಮ್ಮ ಅಭಿಪ್ರಾಯನ ಯಾವ ರೀತಿ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಹೊಸ ಗಾಡಿ ಲಾಂಚ್ ಆಗಿದೆ, ತಮ್ಮ ಅಭಿಪ್ರಾಯ ಹೇಗೆ ಹೇಳ್ತೀರಾ? ಹೊಸ ಗಾಡಿ ಲಾಂಚ್ ಆಗಿದೆ ಸರ್. ನಾನು ಇದು ವಿಷಯದಲ್ಲಿ ಭಾಳ ಹ್ಯಾಪಿಯಾಗಿದ್ದೀನಿ. ನಾನು ರಾಯಲ್ ಎನ್ಫೀಲ್ಡ್ ಒಂದು ಲವರ್. ನನಗೆ ಭಾಳ ಇಷ್ಟ ರೈಡ್ ಮಾಡೋದು ಅಂದರೆ. ಇದೊಂದು ನನ್ನ ಹಾಬಿ ಆಗಿದೆ ರೈಡ್ ಮಾಡೋದು. ನಾನು ಇವಾಗ ಅಂತಲೇ ಅಲ್ಲ, ನಾನು 6th ಸ್ಟ್ಯಾಂಡರ್ಡಿಂದ ನಮ್ಮ ಡ್ಯಾಡಿ ನನಗೆ ರಾಯಲ್ ಎನ್ಫೀಲ್ಡ್ ರೈಡ್ ಮಾಡೋದು ಕಲಿಸಿರೋದು. ಇದಕ್ಕೋಸ್ಕರ ನಾನು ನಮ್ಮ ಡ್ಯಾಡಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕಂತ ಅನ್ಕೊಂಡಿದ್ದೀನಲ್ಲ. ಅವ್ರಿಗೊಂದು ಬಿಗ್ ಸರ್ಪ್ರೈಸ್ ಕೊಡಬೇಕು ಅಂತ ಇದೆ ನನ್ನ ಪ್ಲ್ಯಾನು. ಕೊಡ್ತೀನಿ ನಾನು. ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗಲಿ. ರಾಯಲ್ ಎನ್ಫೀಲ್ಡ್ ರೈಡ್ ಮಾಡಿದ್ರೆ ನಿಜ ಸರ್ ಇಷ್ಟು ಮಜಾ ಬರುತ್ತೆ ಏನೋ ಒಂಥರ. ಎಲ್ಲ ಗರ್ಲ್ಸು ಮೋಪೆಟ್ ಸ್ಕೂಟೀಸ್ ರೈಡ್ ಮಾಡ್ತಾರೆ, ಅಷ್ಟೇನು ಇಂಟ್ರೆಸ್ಟ್ ಆಗಲ್ಲ. ನನ್ನ ಹತ್ರನೂ ಇದೆ ಮೋಪೆಟ್ ಆಕ್ಟಿವಾ ಇದೆ, ಆದರೆ ನಾನು ಎಷ್ಟು ರಾಯಲ್ ಎನ್ಫೀಲ್ಡ್ ಎಂಜಾಯ್ ಮಾಡ್ತೀನಿ ಅಷ್ಟು ಎದರಲ್ಲೂ ಮಾಡಲ್ಲ. ನಮ್ಮ ಬುಲ್ ಬ್ರದರ್ಸ್ ಅಂತ ಒಂದು ಕ್ಲಬ್ ಇದೆ, ನಾನು ಅದ್ರಲ್ಲಿ ಜಾಯ್ನ್ ಆಗ್ತೀನಿ. ಎಸ್ಪೆಷಲಿ ನಾವು ಒಬ್ಬಳೇ ಗರ್ಲ್ ಇರೋದು ಅದರಲ್ಲಿ. ನಾನು ಅದ್ರಲ್ಲಿ ಜಾಯ್ನ್ ಮಾಡ್ತೀನಿ ಆರಾಮಾಗೆ. ನನ್ನ ಕಸಿನ್ಸ್ ಆಗಲಿ, ಅಣ್ಣ ಆಗಲಿ, ನಮ್ಮ ಫಾದರ್ ಆಗಲಿ, ಆಮೇಲೆ ನಮ್ಮ ಕ್ಲಬ್ ಮೆಂಬರ್ಸ್ ಆಗಲಿ, ಅವ್ರ ಜೊತೆ ಭಾಳ ಎಂಜಾಯ್ ಮಾಡ್ತೀನಿ. ಒಂಥರ ಚೆನ್ನಾಗಿದೆ ಸರ್ ರೈಡ್ ಮಾಡೋಕ್ಕೆ. ನನಗೆ ಅನ್ಸೋದೆ ಏನಂದರೆ ಹುಡುಗರು ಅಷ್ಟು ಓಡಿಸ್ಬೇಕು ಅಂತ ಏನಿಲ್ಲ, ಹುಡುಗಿರು ಓಡಿಸ್ಲಿ, ಅವರಿಗೂ ಒಂದು ಕ್ರೇಜ್ ಇರಲಿ. ಇದೇ ನಾವು ಒಂದು ಲೈಫು ಸ್ವಲ್ಪ ದಿನ ಇರ್ತೀವಿ, ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು, ಇದೇ ಒಂದು ಏಮ್ ನಮ್ಮದು. ಆರಾಮಾಗಿ ನೀವು ಓಡಿಸಿ, ಬೈಕ್ ಓಡಿಸಿ, ಮಜಾ ಮಾಡಿ, ಇದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಹುಡುಗರು ಅಷ್ಟೇ ಅಲ್ಲ ಗಾಡಿ ಓಡಿಸೋದು, ಹುಡುಗಿಯರು ಓಡಿಸ್ತೀವಿ ಅನ್ನೋದನ್ನ ಮೇಡಮ್ ಅವರು ಭಾಳ ಚೆನ್ನಾಗಿ ಹೇಳಿದರು. ಥ್ಯಾಂಕ್ ಯು ಮೇಡಮ್. ಮತ್ತೊಬ್ಬ ಲೇಡಿ ರೈಡರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಬಗ್ಗೆ ಅಭಿಪ್ರಾಯ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಮೈ ಸೆಲ್ಫ್ ಜುಲೇಖಾ ಸೆಹರ್ ಆ್ಯಂಡ್ ನಾನು ಸಣ್ಣೋಳಿಂದನೂ ಲವರ್ ಆಫ್ ಬುಲೆಟ್. ನನಗೆ ಫಸ್ಟ್ ಬರ್ತಿರಲಿಲ್ಲ ಸ್ಕೂಟಿನೂ ಸರಿಯಾಗಿ ಸೈಕಲ್ ಹೊಡಿಯೋಕ್ಕೆ ಬರ್ತಿರಲಿಲ್ಲ. ಆದರೆ ನನ್ನ ಸಿಸ್ಟರ್ ಇದ್ದಾರೆ ನನ್ನ ಜೊತೆ. ಐ ಹ್ಯಾವ್ ಲಾಟ್ ಆಫ್ ಸಿಸ್ಟರ್ ಸಪೋರ್ಟ್. ಫಸ್ಟ್ ಶಿ ಸ್ಟಾರ್ಟೆಡ್ ಟು ರೈಡ್ ದ ಬುಲೆಟ್ ಆ್ಯಂಡ್ ಶಿ ಎನ್ಕರೇಜ್ಡ್ ಮೀ ಟು ರೈಡ್ like her, and she only supported me lot, and my father also supported me to ride bullet, and I also learned to ride bullet, and I thank my sister as well as all my supporters. Thank you. ಓಕೆ, ಕೇಳಿದ್ರಲ್ಲ ವೀಕ್ಷಕರೇ, ನಾವು ಒಬ್ಬರೇ ಹೊಡಿಬಾರ್ದು, ನಾವೆಲ್ಲರೂ ಹೊಡಿಬೇಕು ಗಾಡಿನ ಅಂತಂದು ಹೇಳ್ಬಿಟ್ಟು ಅವ್ರ ಅಭಿಪ್ರಾಯನ ಹೇಳಿದ್ದಾರೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಗ್ರಾಹಕರಿದ್ದಾರೆ, ಅವರು ಗಾಡಿ ಬಗ್ಗೆ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ. ಬನ್ನಿ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಗಾಡಿ ಹೊಸದಾಗಿ ಲಾಂಚ್ ಆಗಿದೆ ಥಂಡರ್ಬರ್ಡ್ ಎಕ್ಸ್ ಅಂತಂದು ಹೇಳ್ಬಿಟ್ಟು, ತಮ್ಮ ಅಭಿಪ್ರಾಯ ಹೇಳ್ತೀರಾ ಗಾಡಿ ಬಗ್ಗೆ? ಗಾಡಿ ನೋಡಕ್ಕೆ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮು ಟ್ಯೂಬ್ಲೆಸ್ ಟೈರು ಮತ್ತು ಅಲೆವಿಲ್ ಜೊತೆಗೆ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡ್ಲಿಕ್ಕೆ ಮಾತ್ರ ಚೆನ್ನಾಗಿದೆ. ಓಡಿಸಿ ನೋಡಬೇಕು, ಗೊತ್ತಾಗುತ್ತೆ. ಮಾಡ್ಲಿಂಗ್ ಎಲ್ಲ ಹೇಗೆ ಅನ್ಸುತ್ತೆ? ಇವಾಗಿನ ಜಮಾನದ ಪ್ರಕಾರ ಲೇಟೆಸ್ಟ್ ಆಗಿ ಮಾಡಲ್ ಮಾಡಿ ಬಿಟ್ಟಿದ್ದಾರೆ. ನೋಡ್ಬೇಕು, ಅದು ಓಡಿಸಿದ ಮೇಲೆ ಗೊತ್ತಾಗುತ್ತೆ. ರೈಡ್ ಎಲ್ಲ ಜಾಲಿ ರೈಡ್ ಹೋಗ್ಬೋದು ಅನ್ಸುತ್ತಾ ನಿಮಗೆ? ಹಾಂ, ಕುತ್ಕೊಂಡ್ರೆ ಎಲ್ಲ ಫೀಲಿಂಗ್ ಎಲ್ಲ ಚೆನ್ನಾಗಿದೆ, ಕಂಫರ್ಟ್ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಹಲವಾರು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಶಾಬ್ಲು ಆರ್ಟ್ ಯೂಟ್ಯೂಬ್ ಚಾನಲ್ ಇನ್ ದಾವಣಗೆರೆ. ನಮಸ್ಕಾರ ವೀಕ್ಷಕರೇ.